ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ವೈಟ್ ಸಾಸ್ ಪಾಸ್ತಾ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಕೊಂಡು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ಪಾಸ್ತಾನ ಇದ್ರೊಳಗೆ ಹಾಕೋಣ. ಸೊ ನಾನು ಇವತ್ತಿಲ್ಲಿ ತೊಗೊತಾ ಇರೋದು ಪೆನ್ನೆ ಪಾಸ್ತಾ ಅಂತ. ಮಾರ್ಕೆಟಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾಸ್ತಾ ಸಿಗುತ್ತೆ. ಇಫ್ ಯು ಆರ್ ಅ ಪಾಸ್ತಾ ಲವರ್ ಯು ಮೇ ನೋ. ಸೊ ನಿಮ್ಗೆ ಯಾವ ರೀತಿ ಯಾವ ಪಾಸ್ತಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ಇದನ್ನು ಒಂದು 10ರಿಂದ 15 ನಿಮಿಷ ಬಿಸಿ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಇದಾಗಿದೆ. ಈಗ ಇದನ್ನು ನೀರೆಲ್ಲ ಡ್ರೈನ್ ಔಟ್ ಮಾಡಿ ಬೇರೆ ಪಾತ್ರೆಯಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಆರಲಿ ಅಂತ. ಸೊ ಅಷ್ಟರಲ್ಲಿ ನಾವು ನಮ್ಮ ವೆಜ್ಜೀಸ್ ಮತ್ತು ಸಾಸ್ ರೆಡಿ ಮಾಡ್ಕೊಳ್ಳೋಣ. ಲೆಸನ್ ನಂಬರ್ 1, ಒಲೆ ಹಚ್ಚಬೇಕು. ಇದನ್ನು ಹೇಳೋಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಓಕೆ, ಕಮಿಂಗ್ ಬ್ಯಾಕ್ ಟು ವಿಡಿಯೋ. ಇಲ್ಲಿ ಪಾತ್ರೆ ಒಲೆ ಹಚ್ಚಾದ್ಮೇಲೆ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಬರೀ ಬೆಣ್ಣೆ ಹಾಕ್ಕೊಂಡ್ರೆ ಸೀದೋಗ್ಬಿಡುತ್ತೆ, ಪ್ಯಾನು ಸೀದೋಗುತ್ತೆ, ಮತ್ತು ನೀವು ಏನು ಒಗ್ಗರಣೆಗೆ ಹಾಕಿದ್ರು ಅದು ಸೀದೋಗುತ್ತೆ. ಸೊ ಒಂದು ಸ್ವಲ್ಪ ಎಣ್ಣೆಗೆ ಹಾಕ್ಕೊಳ್ಳಿ ಬೆಣ್ಣೆ ಜೊತೆಗೆ. ಇದಕ್ಕೆ ಅದು ಕಾಯ್ದ ಮೇಲೆ ಸ್ವಲ್ಪ ಗಾರ್ಲಿಕ್, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಉದ್ದುದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಎಲ್ಲ ಇಲ್ಲಿ ತರಕಾರಿನ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇದನ್ನು ಸಾಟೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸಾಟೆ ಮಾಡ್ಕೊಂಡಾದಮೇಲೆ ಇದಕ್ಕೆ ನೀವು ಏನೇನು ವೆಜ್ಜೀಸ್ ಬೇಕು, ಈ ಕ್ಯಾಪ್ಸಿಕಮ್ಸು ಕಲರ್ ಕ್ಯಾಪ್ಸಿಕಮ್ಸ್ ಬರುತ್ತೆ, ರೆಡ್, ಗ್ರೀನ್, ಯೆಲ್ಲೋ ಇವೆಲ್ಲ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಗ್ರೀನ್ ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಾಟೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕಾರ್ನ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಕಾರ್ನ ಫಸ್ಟೇ ನೀರಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬ್ರೋಕೊಲಿ ಮತ್ತು ಮಶ್ರೂಮ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಸಾಟೆ ಮಾಡಿಕೊಂಡು ಎತ್ತಿಟ್ಕೊಂಬಿಡೋಣ. ಇದನ್ನು ಲಾಸ್ಟಿಗೆ ನಮ್ಮ ಸಾಸಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ತರಕಾರಿ ಎಲ್ಲ ಬೆಂದಮೇಲೆ ಈಗ ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಆಮೇಲೆ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಈಗ ಇನ್ನೊಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಸಾಸ್ ಮಾಡ್ಕೊಳ್ಳೋಕ್ಕೆ ಅಂತ. ಇದು ವೈಟ್ ಸಾಸ್ ಮತ್ತು ರೆಡ್ ಸಾಸ್ ಎರಡರಲ್ಲಿ ಬರುತ್ತೆ. ಸೊ ನಾನಿವತ್ತು ಮಾಡ್ತಾ ಇರೋದು ವೈಟ್ ಸಾಸ್ ಪಾಸ್ತಾ. ಇದಕ್ಕೆ ಸ್ವಲ್ಪ 1 ಲೋಟ ಹಾಲು ಹಾಕ್ಕೊಂಡಿದ್ದೀನಿ. ತಿಕ್ ಮಿಲ್ಕ್ ತೊಗೊಳ್ಳಿ. ಹಾಲು ಹಾಕ್ಕೊಂಡು ಇದಕ್ಕೆ 1 ಸ್ಲೈಸ್ ಆಫ್ ಚೀಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಾಲು ಕುದಿಬೇಕಾದ್ರೆ ಕೆನೆ ಬರ್ತಾಯಿತ್ತು ಮೇಲ್ಗಡೆ, ನಾನು ಅದನ್ನೆಲ್ಲ ತೆಗ್ದು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಆಫ್ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಾರ್ಕೆಟಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೆಶ್ ಕ್ರೀಮ್ಸ್ ಸಿಗುತ್ತೆ ನಿಮಗೆ. ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಸೊ 1 ಸ್ಪೂನ್ ಆಫ್ ಕ್ರೀಮ್ ಆ್ಯಡ್ ಮಾಡಾದಮೇಲೆ ಇದು ಸ್ವಲ್ಪ ತಿಕ್ಕಾಗಬೇಕು. ಇಲ್ಲಿ ನೀವು ಇನ್ನೊಂದು ಚೀಸ್ ಸ್ಲೈಸ್ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಏನು ಮಾಡಿಬಿಟ್ಟೆ ಅಂದರೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡಿದೆ. ಇದನ್ನು ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ. ಯಾವಾಗಲೂ ಲಾಸ್ಟಿಗೆ ಆ್ಯಡ್ ಮಾಡಬೇಕು. ಪಾಸ್ತಾ ಎಲ್ಲ ಆ್ಯಡ್ ಮಾಡಾದಮೇಲೆ ಕೊನೆಗೆ ನೀವು ಸ್ಟವ್ ಇಳಿಸ್ಬೇಕಾದ್ರೆ ಆ್ಯಡ್ ಮಾಡಿದ್ರೆ ಸಾಕು. ನಾನು ಇದನ್ನು ಫಸ್ಟೇ ಹಾಕಿ ಕುದಿಸ್ಬಿಟ್ಟೆ ಅಂತ ಅನಿಸ್ತು. ಸೊ ಇದನ್ನು ಕೊನೆಗೆ ಆ್ಯಡ್ ಮಾಡಿ ಫಸ್ಟು ಹಾಲು, ಕ್ರೀಮ್ ಮತ್ತು ಚೀಸ್ ಹಾಕ್ಕೊಂಡು ಸಾಸ್ ಮಾಡ್ಕೊಂಡಾದಮೇಲೆ ಇದನ್ನೂ ಒಂದು ತರಕಾರಿನ ಬೇಗ ಆ್ಯಡ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಫಸ್ಟ್ ಪಾಸ್ತಾ ಆ್ಯಡ್ ಮಾಡಬೇಕಾಗಿತ್ತು, ಆಮೇಲೆ ವೆಜ್ಜೀಸ್ ಆ್ಯಡ್ ಮಾಡಬೇಕಾಗಿತ್ತು. ಸೊ ಫಸ್ಟು ಪಾಸ್ತಾ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಸಾಸ್ ಏನು ಮಾಡ್ಕೊಂಡಿರ್ತೀರ ಅದಕ್ಕೆ ಪಾಸ್ತಾ ಆ್ಯಡ್ ಮಾಡ್ಕೊಂಡಾದಮೇಲೆ ಸಾಲ್ಟ್ ನಿಮಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ಆಮೇಲೆ ಕೊನೆಯಲ್ಲಿ ವೆಜ್ಜೀಸ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಪಾಸ್ತಾ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟೇ ನಾವು ಮಾಡಿ ಎತ್ತಿಟ್ಕೊಂಡಿದ್ದು ಪಾಸ್ತಾ ಆ್ಯಡ್ ಮಾಡಿ ಸಾಲ್ಟ್ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಕೊನೆಯಲ್ಲಿ ಸ್ಟವ್ ಇಳಿಸ್ಬೇಕಾದ್ರೆ ನೀವು ಇದಕ್ಕೆ ಸ್ವಲ್ಪ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೊಳ್ಳಿ.
ನಾನೇನು ದೊಡ್ಡ ಪಾಸ್ತಾ ಲವರ್ ಅಲ್ಲ. ನನ್ನ ಮಗ ಹಠ ಮಾಡಿ ತೆಗೆಸ್ಕೊಂಬಂದ ಪಾಸ್ತಾ ತಿಂತೀನಿ ಅಂತ. ಸೊ ನಾನು ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡಿದೆ. ಸೊ ಇಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ. ನೀವು ನೋಡಿಕೊಂಡು ಸಾಲ್ಟ್ ಬೇಕೋ ಇಲ್ಲ ನಿಮ್ಗೆ ಚಿಲ್ಲಿ ಫ್ಲೇಕ್ಸ್ ಬೇಕೋ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಈಗ ರೆಡಿಯಾಗಿದೆ ನಮ್ಮ ವೈಟ್ ಸಾಸ್ ಪೆನೆ ಪಾಸ್ತಾ. ನಾನು ಹೊರಗಡೆ ಫಸ್ಟ್ ಟೈಮ್ ತಿಂದಿದ್ದು ಆ್ಯಕ್ಚುಲಿ ವೈಟ್ ಸಾಸ್ ಪಾಸ್ತಾನೇ. ಇಟ್ ವಾಸ್ ವೆರಿ ಬ್ಯಾಡ್, ತುಂಬ ಕೆಟ್ಟದಾಗಿತ್ತು. ಬಟ್ ಇವತ್ತು ಮನೆಯಲ್ಲೇ ಟ್ರೈ ಮಾಡಿದ್ದೀನಿ. ಫುಲ್ ವೆಜ್ಜೀಸ್ ಹೆಲ್ದಿ ಪಾಸ್ತಾ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ಮನೇಲಿ ಟ್ರೈ ಮಾಡ್ಕೊಬೋದು. ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಪಾಸ್ತಾ ಅಂದರೆ. ಸೊ ಸೂಪರ್ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಹೇಳಿದ್ನಲ್ಲ ಫಸ್ಟ್ ಟೈಮ್ ತಿಂದೆ ಅಂತ, ಅದಕ್ಕಿಂತ ಇಟ್ಸ್ ಫಾರ್ ಬೆಟರ್. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಲ್ತಿ ಪಾಸ್ತಾ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.